ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ದೇವರ ದಯೆ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಪ್ರತಿ ಹೆಣ್ಣು ಮದುವೆಯಾದ ನಂತರ ತಾನು ತಾಯಿಯಾಗಬೇಕು ಎಂಬ ಆಸೆ ಹೊಂದಿರುತ್ತಾಳೆ. ಹೆಣ್ಣು ತಾಯಿಯಾದರೇನೆ ಜನ್ಮ ಸಾರ್ಥಕ ಆಗೋದು ಎಂಬ ಮಾತು ಇದೆ. ಸಂತಾನ ಭಾಗ್ಯ ಹೆಣ್ಣು ಮಕ್ಕಳ ಜೀವನಕ್ಕೆ ಅರ್ಥ ನೀಡುತ್ತದೆ. ಭೂಮಿ ಮೇಲೆ ಬೆಳೆ ಕಟ್ಟಲಾಗದ್ದು ಅಮ್ಮ ಹಾಗೂ ಅವಳ ಪ್ರೀತಿಯೇ. ಆ ತಾಯ್ತನಕ್ಕಾಗಿ ಕೆಲವರು ಹಂಬಲಿಸುತ್ತಿರುತ್ತಾರೆ. ಕೆಲ ಮಹಿಳೆಯರಿಗೆ ಗರ್ಭ ಧರಿಸೋ ಸಂಬಂಧ ತೊಂದರೆಗಳಿಂದ ಮಗುವಿಗೆ ಜನ್ಮ ನೀಡಲು ಆಗಿರೋದಿಲ್ಲ. ಎಷ್ಟೋ ಆಸ್ಪತ್ರೆಗಳು ಸುತ್ತಿದರೂ ಸಂತಾನ ಆಗೋ ಭಾಗ್ಯ ಇಲ್ಲ ಎಂದು ಹೇಳಿರುತ್ತಾರೆ. ದೇವರ ಮೇಲೆ ಭಾರ ಹಾಕಿ ಮಗುವಿನ ನಿರೀಕ್ಷೆಯಲ್ಲಿ ಇರೋ ದಂಪತಿ ಈ ಒಂದು ಮಹಿಮಾನ್ವಿತ ಆಲಯಕ್ಕೆ ಬಂದರೆ ಸಾಕು, ವರ್ಷದೊಳಗೆ ಮಗುವಿನ ಜೊತೆ ಮತ್ತೆ ದೇವಾಲಯಕ್ಕೆ ಬರುತ್ತಾರೆ. ಈ ಒಂದು ದೇವಸ್ಥಾನ ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪವಿತ್ರ ಸ್ಥಳ. ಸ್ತ್ರೀಯರ ಕಷ್ಟಗಳಿಗೆ ಇಲ್ಲಿರೋ ದೇವಿ ಮಿಡಿಯುತ್ತಾಳೆ, ಹಾಗೆ ಅವರನ್ನು ಸದಾ ರಕ್ಷಿಸುತ್ತಾಳೆ. ಮಕ್ಕಳಿಲ್ಲದ ನೋವು ಅನುಭವಿಸುತ್ತಿರೋ ದಂಪತಿ ಈ ದೇವಾಲಯಕ್ಕೆ ತಪ್ಪದೇ ಹೋದರೆ ಆ ನೋವು 100% ದೂರವಾಗುತ್ತದೆ. ಈ ದಿವ್ಯ ಶಕ್ತಿಶಾಲಿ ಮಂದಿರ ಎಲ್ಲಿದೆ, ಅಲ್ಲಿ ಯಾವ ರೀತಿ ದೇವಿ ಆರಾಧನೆ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ದಿವ್ಯ ಸನ್ನಿಧಿಗಳ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಕ್ಕಳಿಲ್ಲದಿದ್ದಾಗ ಆ ನೋವು ಆ ಹೆಣ್ಣಿಗೆ ಮಾತ್ರ ಗೊತ್ತು. ಪ್ರತಿ ಹೆಣ್ಣಿಗೂ ತಾಯ್ತನ ದೇವರು ಕೊಡೋ ಅತ್ಯಂತ ಅಮೂಲ್ಯವಾದ ಉಡುಗೊರೆ. 9 ಮಾಸ ಹೊತ್ತು ಎತ್ತು ಮಗುವಿನ ನಗುವಿನ ಮುಂದೆ ತಾಯಿ ಎಲ್ಲ ನೋವನ್ನು ಮರೆಯುತ್ತಾಳೆ. ಅಂಥ ತಾಯ್ತನ ಭಾಗ್ಯ ಇಲ್ಲದೆ ಕೆಲ ಮಹಿಳೆಯರು ನೊಂದು ಬೆಂದಿರುತ್ತಾರೆ. ಇತ್ತೀಚಿನ ಆಹಾರ ಪದ್ಧತಿ, ವಾತಾವರಣಗಳಿಂದ ದಂಪತಿಯಲ್ಲಿ ಮಕ್ಕಳಾಗದ ಸಮಸ್ಯೆ ಹೆಚ್ಚಾಗುತ್ತಿದೆ. ವೈದ್ಯ ಲೋಕವು ಸರಿಪಡಿಸಲಾಗದ ಸಮಸ್ಯೆಯಿಂದ ಮಕ್ಕಳಾಗದವರು ಕೊರಗುತ್ತಾ ಇರುತ್ತಾರೆ. ಅಂಥವರು ತಮಿಳುನಾಡಿನಲ್ಲಿರೋ ಈ ಒಂದು ಮಿರಾಕಲ್ ದೇವಸ್ಥಾನಕ್ಕೆ ಬಂದರೆ ಸಾಕು, ಅವರಿಗೆ ಮಗು ಆಗೋದು 100% ಸತ್ಯ. ಎಷ್ಟೋ ಮಂದಿ ಭಕ್ತರು ಮಕ್ಕಳಿಲ್ಲದಾಗ ಇಲ್ಲಿ ನೆಲೆಸಿರೋ ಅಮ್ಮನ ಬಳಿ ಬೇಡಿಕೊಂಡು ಹೋಗಿ ವರ್ಷದ ಒಳಗೆ ಮಗುವಿನ ಜೊತೆ ಬಂದಿರೋ ಎಷ್ಟೋ ಉದಾಹರಣೆಗಳಿವೆ. ಈ ವಿಸ್ಮಯ ದೇವಸ್ಥಾನ ತಂಜಾವೂರಿನ ಪಾಪನಾಶ ತಾಲೂಕಿನ ತಿರುಕಾರ್ಕವೂರ್ ಎಂಬ ಊರಲ್ಲಿದೆ. ಊರಿನ ಹೆಸರಿನ ಅರ್ಥ ಗರ್ಭ ರಕ್ಷಿಸೋ ತಾಯಿ ಇರೋ ಊರು ಎಂದರ್ಥ. ಊರಿನ ಹೆಸರೇ ಗರ್ಭ ರಕ್ಷಣೆ ಅಮ್ಮ ಅಂತ ಇದೆ ಅಂದ ಮೇಲೆ ಆ ದೇವಿಯ ಶಕ್ತಿ ಎಷ್ಟು ಇದೆ ಎಂದು ತಿಳಿಯಬಹುದು. ಇಲ್ಲಿರೋ ದೇವಿ ಗರ್ಭ ರಕ್ಷಾಂಬಿಕಾ 7 ಅಡಿ ಎತ್ತರದಲ್ಲಿ ರೇಷ್ಮೆ ಸೀರೆ ಉಟ್ಟು ಸರ್ವಾಲಂಕಾರದಲ್ಲಿ ನಗುಮುಖದಲ್ಲಿ ಭಕ್ತರಿಗೆ ಅಭಯ ನೀಡುತ್ತಾ ನಿಂತಿದ್ದಾಳೆ ಗರ್ಭ ರಕ್ಷಾಂಬಿಕಾ. ಇದೇ ಪುಣ್ಯ ಸ್ಥಳದಲ್ಲಿ ಸ್ವಯಂಭೂ ಲಿಂಗ ಸಹ ಇದೆ. ಈ ಶಿವಲಿಂಗವನ್ನು ಮುಲ್ತೈವನಾಥರ್ ಎಂದು ಪೂಜಿಸಲಾಗುತ್ತದೆ. ಈ ದೇವರು ಉತ್ತದಲ್ಲಿ ಇರೋದರಿಂದ ಜಲಾಭಿಷೇಕ ಬದಲು ಇಲ್ಲಿ ಮಲ್ಲಿಗೆ ಎಣ್ಣೆಯಿಂದ ಅಭಿಷೇಕ ಮಾಡೋದು ತುಂಬಾ ವಿಶೇಷ. ಅಷ್ಟೇ ಅಲ್ಲ, ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಚಂದ್ರನ ಬಿಂಬ ಶಿವಲಿಂಗ ಮೇಲೆ ಬೀಳುತ್ತದೆ. ಇದನ್ನು ನೋಡಲು ಭಕ್ತಾದಿಗಳು ಹರಿದು ಬರುತ್ತಾರೆ. ಈ ಸ್ಥಳದಲ್ಲಿ ಪಾರ್ವತಿ ದೇವಿಯು ಗರ್ಭ ರಕ್ಷಾಂಬಿಕರಾಗಿ ನೆಲೆಸಲು ಒಂದು ಕಥೆ ಇದೆ. ಇದೇ ಊರಲ್ಲಿ ದಂಪತಿಯೊಬ್ಬರು ಮಕ್ಕಳಿಲ್ಲದ ನೋವು ಅನುಭವಿಸುತ್ತಿದ್ದರಂತೆ. ಸಂತಾನಕ್ಕಾಗಿ ನಿಷ್ಠೆಯಿಂದ ಶಿವ ಪಾರ್ವತಿಗೆ ನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾಗ ಇವರ ಭಕ್ತಿಗೆ ಮೆಚ್ಚಿದ ಪಾರ್ವತಿ ದೇವಿ ಸಂತಾನ ಪ್ರಾಪ್ತಿಯಾಗುವಂತೆ ವರ ನೀಡುತ್ತಾರೆ. ಗರ್ಭ ಧರಿಸಿದ ಮಹಿಳೆಗೆ ಪ್ರಸವಕ್ಕೆ ಕೆಲವೇ ದಿನಗಳಿದ್ದಾಗ ಇವರ ಮನೆಗೆ ಒಬ್ಬ ಮಹರ್ಷಿ ಬರುತ್ತಾರೆ. ತುಂಬು ಗರ್ಭಿಣಿ ಆಯಾಸದಿಂದ ಮಲಗಿದ್ದಾಗ ಆಕೆ ಗರ್ಭಿಣಿ ಎಂದು ತಿಳಿಯದ ಮಹರ್ಷಿ ಆತಿಥ್ಯ ಮಾಡಿಲ್ಲ ಎಂದು ಆಕೆಗೆ ರೋಗಕ್ಕೆ ತುತ್ತಾಗುವಂತೆ ಶಪಿಸಿ ಅಲ್ಲಿಂದ ಹೋದರಂತೆ. ಆಗ ಆ ಮಹಿಳೆ ಪತಿ ಮನೆಯಲ್ಲಿ ಇಲ್ಲದ ಕಾರಣ ಆತ ಬಂದ ಕೂಡಲೇ ಎಲ್ಲ ವಿವರಿಸಿ ಹೇಳುತ್ತಾಳೆ. ಅಷ್ಟರಲ್ಲಿ ಆಕೆಗೆ ವ್ಯಾಧಿ ಬಂದಿರುತ್ತೆ. ಅದು ದಿನೇ ದಿನೇ ಹೆಚ್ಚಾಗುತ್ತಿದ್ದಾಗ ಹೊಟ್ಟೆಯಲ್ಲಿರೋ ಮಗುಗೂ ವ್ಯಾಧಿ ಅಂಟಿಕೊಳ್ಳೋ ಸಂದರ್ಭದಲ್ಲಿ ದಂಪತಿ ಮತ್ತೆ ಪಾರ್ವತಿ ದೇವಿಯನ್ನು ಪೂಜಿಸಿ ತಾಯಿ ಬಳಿ ತಮ್ಮ ಕಷ್ಟ ಹೇಳಿಕೊಳ್ಳುತ್ತಾರೆ. ಆಗ ಪಾರ್ವತಿ ದೇವಿ ಮಹಿಳೆಯ ಗರ್ಭದಲ್ಲಿದ್ದ ಮಗುವನ್ನು ತೆಗೆದು ಒಂದು ಕಲಶದಲ್ಲಿಟ್ಟು 9 ತಿಂಗಳು ಸಂಪೂರ್ಣವಾಗುವ ಸಮಯದಲ್ಲಿ ಮಗು ಹುಟ್ಟುವಂತೆ ಮಾಡುತ್ತಾರೆ. ಮಗು ಜನಿಸಿದ ನಂತರವೂ ಆ ಮಹಿಳೆಗೆ ಹಾಲುಣಿಸಲು ಆಗದ ಕಾರಣ ಪಾರ್ವತಿ ಮಾತೆಯೇ ಹಾಲುಣಿಸಿ ಮಗುವಿನ ಆರೈಕೆ ಮಾಡುತ್ತಾರೆ. ಆಗ ಆ ದಂಪತಿ ತಾಯಿಯನ್ನು ಇಲ್ಲೇ ನೆಲೆಸಿ ಮಕ್ಕಳಾಗದ ದಂಪತಿಗೆ ಮಗುವಾಗುವಂತೆ ವರ ಕೊಡಲು, ವ್ಯಾಧಿಗಳಿಂದ ಮಕ್ಕಳನ್ನು ರಕ್ಷಿಸಲು ಇಲ್ಲೇ ನೆಲೆಸುವಂತೆ ಬೇಡಿಕೊಳ್ಳುತ್ತಾರೆ. ಭಕ್ತರ ರಕ್ಷಣೆಗಾಗಿ ಅಂದಿನಿಂದ ಪಾರ್ವತಿ ದೇವಿ ಗರ್ಭ ರಕ್ಷಾಂಬಿಕಾ ಆಗಿ ನೆಲೆಸಿ ಭಕ್ತರ ಕಷ್ಟಕ್ಕೆ ಮಿಡಿಯುತ್ತಿದ್ದಾಳೆ. ಇದು ಆ ತಾಯಿಯ ದೈವಕತೆ. ಇನ್ನು ಮಕ್ಕಳಾಗದ ಮಹಿಳೆಯರು ಈ ದೇವಸ್ಥಾನಕ್ಕೆ ಬಂದು ಯಾವ ರೀತಿ ತಾಯಿಯ ಬಳಿ ಬೇಡಿಕೊಳ್ಳಬೇಕು ಅಂತ ನೋಡೋಣ. ಸಂತಾನ ಪ್ರಾಪ್ತಿಗಾಗಿ ಬರೋ ಮಹಿಳೆಯು
ಮೊದಲು ಪ್ರದೋಷ ಕಾಲದಲ್ಲಿ ಅಲ್ಲಿರೋ ಕಲ್ಯಾಣಿಯಲ್ಲಿ ಮುಳುಗಿ ಪುಣ್ಯಸ್ನಾನ ಮಾಡಿ 11 ದೀಪಗಳನ್ನು ತರಬೇಕು. ವಿನಾಯಕ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದೊಂದು ದೀಪ ಬೆಳಗಿಸಿ ಉಳಿದ 9 ದೀಪ ತಾಯಿ ಮುಂದೆ ಬೆಳಗಿಸಬೇಕು. ತಾಯಿ ದರ್ಶನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಮಾರುವ ತುಪ್ಪದ ಡಬ್ಬ ಸಹ ತೆಗೆದುಕೊಂಡು ಹೋಗಿ ಅದರಲ್ಲಿ ಅರ್ಧ ತುಪ್ಪ ಗರ್ಭಗುಡಿ ಬಾಗಿಲ ಹೊಸಲಿಗೆ ಹಾಕಿ ಸವರಿ ಇನ್ನುಳಿದ ಅರ್ಧ ತುಪ್ಪದ ಬಾಟಲ್ ಅರ್ಚಕರಿಗೆ ನೀಡಬೇಕು. ಉಳಿದ ಅರ್ಧ ತುಪ್ಪವನ್ನು ತಾಯಿ ಬಳಿ ಇಟ್ಟು ಪೂಜೆ ಸಲ್ಲಿಸಿ ಮಹಾಪ್ರಸಾದವಾಗಿ ನೀಡುತ್ತಾರೆ. ಇದನ್ನು ಮನೆಗೆ ತಂದು ಮಕ್ಕಳಿಲ್ಲದ ದಂಪತಿ ಇಬ್ಬರು 48 ದಿನಗಳ ಕಾಲ ಸೇವಿಸಬೇಕು. ಮಹಿಳೆಯ ಮುಟ್ಟಿನ ದಿನಗಳು ಸೇವಿಸಬಾರದು. 48 ದಿನ ಲೆಕ್ಕ ಇಟ್ಟುಕೊಂಡು ಆಹಾರದಲ್ಲೂ ಅಥವಾ ಹಾಗೆಯೋ ತಿನ್ನಬೇಕು. ತುಪ್ಪದ ಮಹಾಪ್ರಸಾದ ಸೇವಿಸೋದರಿಂದ ಮಹಿಳೆಯಲ್ಲಿರೋ ಗರ್ಭದೋಷ ನಿವಾರಣೆಯಾಗಿ ಗರ್ಭಿಣಿಯಾಗುತ್ತಾರೆ. ಇನ್ನು ಮಗು ಆದ ಮೇಲೆ ಆ ದಂಪತಿ ತಪ್ಪದೆ ಈ ಒಂದು ಕೆಲಸ ಮಾಡಲೇಬೇಕು. ಇಲ್ಲದಿದ್ದರೆ ತಾಯಿ ಕೋಪಕ್ಕೆ ತುತ್ತಾಗಬೇಕಾಗುತ್ತಾರೆ ಎಂಬ ಮಾತಿದೆ. ಮಗು ಹುಟ್ಟಿದ ನಂತರ ಆ ಮಗು ಜೊತೆ ದಂಪತಿ ಅಮ್ಮನ ಬಳಿ ಬಂದು ದೇವಸ್ಥಾನದಲ್ಲಿರೋ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ತಾಯಿ ದರ್ಶನ ಮಾಡಿಸಿ ಪೂಜೆ ಸಲ್ಲಿಸಬೇಕು. ಈ ರೀತಿ ಮಾಡೋದರಿಂದ ಮಗು ಆರೋಗ್ಯವಾಗಿ ಬೆಳೆಯುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಮಕ್ಕಳಿಗಾಗಿ ಹಂಬಲಿಸುತ್ತಿರೋ ದಂಪತಿಗಳು ಗರ್ಭ ರಕ್ಷಾಂಬಿಕಾ ದೇವಸ್ಥಾನಕ್ಕೆ ಹೋದರೆ ಸಾಕು, ಆ ನೋವು ಇರೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋರಿಗೆ ಈ ಸಮಸ್ಯೆ ಇದ್ದರೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ.